ಹಳೇದೇ ಹೊಸದೇ. ಡ್ರಮ್ ಬಂದು 25 ವರ್ಷ ಆಯ್ತು. ಹಣ ಮುಗಿಸ್ಕೊಳ್ಬೇಕು ಮನೆ ಕ್ಲೀನಿಂಗ್ ಎಲ್ಲ. ಲಕ್ಷ್ಮಿ ಹಬ್ಬಕ್ಕೆ ಹೊಸದೇ ಯೂಸ್ ಮಾಡಬೇಕು ಅಂತ ನಾನು ಹೊಸದೇ ತಗೊಂಡು ಬಂದೆ. ನನ್ನ ಹಸ್ಬೆಂಡ್ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿದೆ ಅಂತ ಐಸ್ ಕ್ರೀಮ್ ಬುಕ್ ಮಾಡಿದ್ರು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿಗೆಲ್ಲ ಮನೆ ಕ್ಲೀನ್ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರ ಇವತ್ತಿಂದ ಶುರು ಮಾಡ್ಕೊಂಡಿದ್ದೀವಿ. ಫಸ್ಟು ರೂಮ್ಗಳಲ್ಲಿ ಮೇಲ್ಗಡೆ ಎಲ್ಲ ಇರೋದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡೋಣ ಅಂತ ಇವಾಗ ಮೇಲ್ಗಡೆ ಎಲ್ಲ ತೆಗಿತಾ ಇದ್ದೀವಿ. ಬೇರೆ ಹಬ್ಬಕ್ಕೆಲ್ಲ ಹಂಗೆ ಮೇಲ್ಮೇಲೆ ಕ್ಲೀನ್ ಮಾಡ್ಕೊಳ್ಬೋದು, ಆದರೆ ಈ ಹಬ್ಬಕ್ಕೆ ಮಾತ್ರ ಡೀಪ್ ಕ್ಲೀನ್ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು. ಇದೊಂಥರ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗೋ ಥರ ಆಗಿಬಿಡುತ್ತೆ. ಯಾಕಂದರೆ ಎಲ್ಲನೂ ತೆಗೆದು ಎಲ್ಲನೂ ಒರೆಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು, ನೀಟಾಗಿ ಎಲ್ಲ ಧೂಳು ಹೊಡ್ಕೊಳ್ಬೇಕು. ಅದಕ್ಕೆ ಫಸ್ಟು ಮೇಲ್ಗಡೆ ಎಲ್ಲ ಮಾಡ್ಕೊಂಡು ಬಿಡೋಣ, ಕೆಳಗಡೆ ಅಂತೂ ಬೇಗ ಆಗೋಗ್ಬಿಡುತ್ತೆ. ಮೇಲ್ಗಡೆ ಮಾಡ್ಕೊಳ್ಳೋಣ ಅಂತ ಮೇಲ್ಗಡೆ ಶುರು ಮಾಡಿಕೊಂಡು, ಇದು ಭಾನುವಾರದ್ದು ವ್ಲಾಗು. ನಾವು ಭಾನುವಾರನೇ ಅಲ್ವಾ ಟೈಮ್ ಸಿಗೋದು, ಸೊ ಅದಕ್ಕೋಸ್ಕರ ಆವತ್ತೇ ಕ್ಲೀನ್ ಮಾಡ್ಕೊಂಡಿದ್ದು. ಇವಾಗ ನನ್ನ ಮೈದನ್ನ ಮೇಲ್ಗಡೆ ಎಲ್ಲ ತೆಗಿತಾ ಇದ್ದಾರೆ. ಸೊ ಅಲ್ಲಿ ಡ್ರಮ್ಮೆಲ್ಲ ಇಟ್ಟಿದ್ದು ದೊಡ್ಡದು, ಅದರೊಳಗಡೆನೆ ಎಲ್ಲ ಹಾಕಿಟ್ಟಿದ್ದು ಅದನ್ನೆಲ್ಲ ತೆಗಿತಾ ಇದ್ದಾರೆ. ಸಂಡೇ ಹೊತ್ತೆ ಎಲ್ಲರೂ ಮನೇಲಿರ್ತಾರೆ, ಅದಕ್ಕೆ ಸಂಡೇನೇ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಸಂಡೇ ಸ್ಟಾರ್ಟ್ ಮಾಡಿಕೊಂಡು ಇನ್ನು ದಿನ ಬಂದಮೇಲೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಮಾಡ್ಕೊತಾ ಇರ್ತೀವಿ. ಇದು 20 ವರ್ಷದ ಕೇಬಲ್ ವೈರು. ಇದು ಬಂದ್ಬಿಟ್ಟು ಸುಮಾರು ಇಲ್ಲ ಅಂದ್ರೂ ಒಂದು 16 ವರ್ಷ 17 ವರ್ಷ ಆಯ್ತು. ಈ ಪ್ಲಾಸ್ಟಿಕ್ ಬಿಂದಿಗೆ ಯಾಕೆ ಈಗ ಈ ಬಿಂದಿಗೆ ಆದ್ರೂ ಹಳೇದೇ ಹೊಸದೇ ಅಷ್ಟೇ. ಇದು ಬಂದು 20 ವರ್ಷ ಕೇಬಲ್. ಅಯ್ಯೋ ನೋಡಿ ಫ್ರೆಂಡ್, ಇದು ಡ್ರಮ್ ಬಂದು 25 ವರ್ಷ ಆಯ್ತು. ನೀರ್ ಇರ್ತಿರ್ಲಿಲ್ಲ, ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿ ತುಂಬಿ ಇಟ್ಕೊಂತಿದ್ವಿ. 25 ವರ್ಷದಿಂದ ಇಟ್ಟಿದ್ದೀನಿ. ಈಗಿನ ಕಾಲದ ಮಕ್ಕಳು ನೋಡಿ ಹೊಡೆದಾಕಿ ಇಟ್ಬಿಟ್ಟಿದ್ದಾರೆ. ನೋಡಿ ಏನ್ ಮಾಡೋದು, ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ. 25 ವರ್ಷದಿಂದ ಇದೆ ಮನೆ ಖಾಲಿ ಮಾಡೋದು ಅದೇ. ಇವಾಗ ಹೊಡೆದಿಟ್ಬಿಟ್ರು, ಇದ್ರ ಮೇಲೆ ಇಷ್ಟನೇ ಇಲ್ಲ. ಈ ಡ್ರಮ್ ಹುಡ್ಕಿದ್ರು ಸಿಗುತ್ತಾ ಇಲ್ವಾ ನೋಡ್ಕೊಳ್ಳಿ, ಆಯ್ತಾ? ತಗೊಳ್ಳಿ. ಯಾರ್ದು? ನಮ್ಮ ಯಜಮಾನ್ರದ್ದು ಟ್ರಾಫಿಕ್ ಪೊಲೀಸ್ ಟ್ರೋಫಿ, ಆಯ್ತಾ? ಆಮೇಲೆ ತಡಿ ಇಟ್ಕೊಂತೀರಾ, ಎಸಿತೀರಾ ನಿಮಗೆ ಸೇರಿ. ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಹಳೆ ನೆನಪೆಲ್ಲ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಅತ್ತೆ ಎಲ್ಲ ಎತ್ತಿಟ್ಟಿದ್ರಲ್ಲ, ಅದೆಲ್ಲ ಹೇಳ್ತಾಯಿದ್ರು, ಇದಷ್ಟು ವರ್ಷ ಆಯಿತು, ಅದಿಷ್ಟು ವರ್ಷ ಆಯಿತು, ಇವಾಗೆಲ್ಲ ಬೇಡ ಅಂತೀರಾ, ಎಸಿತೀರಾ ಅಂತೆಲ್ಲ ಹೇಳ್ತಾಯಿದ್ರು. ಇನ್ನು ಸೆಂಟ್ರಲ್ಲಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು, ಸೊ ಅದಕ್ಕೋಸ್ಕರ ಇವಾಗ ಕಾಫಿ ಮಾಡ್ತಾಯಿದ್ದೀನಿ. ಹಂಗೆ ನನ್ನ ಮೈದ ಹೋಗ್ಬಿಟ್ಟು ಬಜ್ಜಿ ತೊಗೊಂಡು ಬಂದರು. ಈ ಥರ ಕೆಲಸ ಮಾಡ್ಬೇಕಾದ್ರೆ ಏನಾದರೂ ಸ್ವಲ್ಪ ತಿನ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಇವಾಗ ಬಜ್ಜಿ ತೊಗೊಂಡು ಬಂದರು. ಇವಾಗ ಕಾಫಿ ಮತ್ತು ಬಜ್ಜಿನ ತಿಂತೀವಿ. ಆಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ಕೆಲಸ ಶುರು ಮಾಡಬೇಕು. ಎಷ್ಟೇ ಮುಂಚೆ ಕೆಲಸ ಸ್ಟಾರ್ಟ್ ಮಾಡಿದ್ರೂ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಸತಿನಾದರೂ ಬೇಗ ಮಾಡಿಬಿಡೋಣ ಅಂತ ಮುಂಚೆನೇ ಸ್ಟಾರ್ಟ್ ಮಾಡಿಕೊಂಡು, ಏಕೆಂದರೆ 8ನೇ ತಾರೀಕೆ ಹಬ್ಬ ಅಲ್ವಾ, ಅಷ್ಟರಲ್ಲಿ ಮುಗಿಸ್ಕೊಳ್ಬೇಕು ಮನೆ ಕ್ಲೀನಿಂಗ್ ಎಲ್ಲ. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿಕೊಂಡೆ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಮತ್ತೆ ಕ್ಲೀನಿಂಗ್ ಶುರು ಮಾಡಿಕೊಂಡು ನನ್ನ ಮೈದನ್ನ ಮೇಲಿರೋದೆಲ್ಲ ಎತ್ತಿ ಕೊಡ್ತಾಯಿದ್ರು. ನಾನು ಅದನ್ನೆಲ್ಲ ಕೆಳಗೆ ಇಟ್ಕೊತಾ ಇದ್ದೆ. ಆಮೇಲೆ ಯಾವ್ದ್ಯಾವ್ದು ಬೇಕು ಯಾವ್ದ್ಯಾವ್ದು ಬೇಡ ಅಂತ ನೋಡಿಬಿಟ್ಟು ಎಲ್ಲ ಬೇರೆ ಬೇರೆ ಮಾಡೋಣ ಅಂತ ಎಲ್ಲ ಎತ್ತಿಟ್ಕೊತಾ ಇದ್ದು. ನಾವು ಈ ವರಮಹಾಲಕ್ಷ್ಮಿಗೆ ಎಲ್ಲ ಯಾವಾಗಲೂ ಹೀಗೆ ಮಾಡೋದು, ಎಲ್ಲ ತೆಗೆದು ಎಲ್ಲ ಮೂಟೆ ಎಲ್ಲ ಬಿಚ್ಚಿ ಅದರಲ್ಲಿ ಏನಿದೆ ಎಲ್ಲ ನೋಡಿ ಅದನ್ನೆಲ್ಲ ತೊಳೆದು ಮತ್ತೆ ಮೂಟೆ ಕಟ್ಟಿ ಇಡ್ತೀವಿ. ಈ ಸತಿ ತುಂಬ ಪಾತ್ರೆಗಳೆಲ್ಲ ಇತ್ತಲ್ವ, ಅದಕ್ಕೋಸ್ಕರ ಯಾವುದ್ಯಾವ್ದು ಬೇಡ ಅದನ್ನೆಲ್ಲ ಎತ್ತಿ ಬಿಸಾಕ್ಬಿಡೋಣ, ಇನ್ನು ಮಿಕ್ಕಿದೆಲ್ಲ ಇಟ್ಕೊಳ್ಳೋಣ ಅಂತ ಎಲ್ಲ ನೋಡ್ತಾ ಇದ್ದೋ. ಎಷ್ಟೊಂದು ಪಾತ್ರೆ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ, ಅವ್ರ ಅಜ್ಜಿದು, ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿದು, ಅವ್ರದ್ದೆಲ್ಲ ನಮ್ಮ ಮನೆಯಲ್ಲೇ ಇದೆ ಪಾತ್ರೆಗಳು. ಸೊ ಅದಕ್ಕೋಸ್ಕರ ಯಾವುದ್ಯಾವ್ದು ಬೇಕು ನೋಡಿಕೊಂಡು ಎಲ್ಲ ಎತ್ತಿಟ್ಕೊತಾ ಇದ್ದೋ. ಇನ್ನು ಮನೆಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಸೊ ಅದಕ್ಕೋಸ್ಕರ ಆಚೆನೂ ಹೋದೋ, ಮನೆ ಕ್ಲೀನ್ ಮಾಡಿಕೊಂಡು ಅರ್ಧಕ್ಕೇ ಮನೆ ಹಂಗೆ ಬಿಟ್ಬಿಟ್ಟು ಇವಾಗ ಆಚೆ ಬಂದೋ. ಬೆಳಗ್ಗೆ ತಿಂಡಿ ಎಲ್ಲ ಮಾಡಬೇಕಿತ್ತಲ್ವ, ಅದಕ್ಕೋಸ್ಕರ ಇನ್ನು ಬೆಳಗ್ಗೆ ಆದರೆ ಕೆಲ್ಸಕ್ಕೆ ಹೋಗಬೇಕು ಎಲ್ಲರೂ, ನಾನು ಕೆಲ್ಸಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿದ್ದೋ, ತರಕಾರಿ ತರೋಣ ಅಂತ ತರಕಾರಿ ಅಂಗಡಿಗೆ ಬಂದಿದ್ದೆ.
ಈಗ ಮನೆ ಕ್ಲೀನು ಮಾಡ್ಕೊಳ್ಬೇಕು, ಈ ಕಡೆ ಕೆಲಸ ಮನೆ ಎಲ್ಲಾರ್ಗು ಅಷ್ಟೇ, ನನ್ನ ಮೈದ್ನ ಎಲ್ಲರೂ ಅಷ್ಟೇ ಕೆಲ್ಸಕ್ಕೆ ಹೋಗ್ಬಿಟ್ಟೆ ಬಂದು ಮಾಡ್ಕೊಳ್ಬೇಕು. ಬರೀ ಭಾನುವಾರ ಆದರೆ ಟೈಮ್ ಸಾಕಾಗಲ್ಲ, ಅದಕ್ಕೋಸ್ಕರ ಎಷ್ಟೆಷ್ಟಾಗುತ್ತೋ ಒಂದೊಂದು ರೂಮೇ ಮೇಲ್ಗಡೆ ಎಲ್ಲ ಮಾಡಿಕೊಂಡು ಬಂದುಬಿಡ್ಬೇಕು. ಇನ್ನೇನು ಹಬ್ಬ ಹತ್ತತ್ರ ಇದ್ದಂಗೆ ಎಲ್ಲ ಹಾಸಿಗೆ ಕವರೆಲ್ಲ ತೆಗಿಬೇಕು, ಇನ್ನು ಕರ್ಟನ್ಗಳೆಲ್ಲ ತೆಗೆದು ಅದೆಲ್ಲ ಒಗಿಬೇಕು. ಇನ್ನೂ ತುಂಬ ಕೆಲಸ ಇದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಏನೋ ಒಂಥರ ಖುಷಿ ಮನೆ ಕ್ಲೀನ್ ಮಾಡೋಕ್ಕೂ ಸಹ. ಈ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಂದ್ರೇ ಮನೇಲಿ ಖುಷಿ, ಸಂಭ್ರಮ, ಸಡಗರ ಎಲ್ಲ ಇರುತ್ತೆ. ಎಲ್ಲರಿಗೂ ಅಷ್ಟೇ ಈ ಹಬ್ಬ ಮಾಡಬೇಕಂದ್ರೆ ತುಂಬ ಇಷ್ಟ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರೂ ಖುಷಿ ಖುಷಿಯಿಂದನೇ ಮಾಡ್ತೀವಿ. ಇನ್ನು ಅಂಗಡಿಗೆ ಹೋಗಿದ್ನಲ್ವಾ, ಸೊ ಹೊಸ ಪರ್ಕೆ, ಮಾಪು ಎಲ್ಲ ತೊಗೊಂಡೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸದೇ ಯೂಸ್ ಮಾಡಬೇಕು ಅಂತ ನಾನು ಹೊಸದೇ ತೊಗೊಂಡು ಬಂದೆ. ಇನ್ನು ಚೇರು ಮತ್ತು ಇದು ಮರ ಎಲ್ಲ ಬೇಕಾಗಿತ್ತು. ಸೊ ಅದನ್ನು ಸಹ ಈಸ್ಕೊಂಡು ಬಂದು, ಇನ್ನು ನೀರು ಕ್ಯಾನ್ ಅಂತ ತಂದಿದ್ದು ಅದು ಚೆನ್ನಾಗಿಲ್ಲ ಅಂತ ಅದನ್ನು ವಾಪಸ್ ರಿಟರ್ನ್ ಮಾಡಿಬಿಟ್ಟು, ಇನ್ನು ಕ್ಲಿಪ್ಗಳೆಲ್ಲ ಒಡೆದೋಗ್ಬಿಟ್ಟಿದ್ದು. ಸೊ ಆ ಕ್ಲಿಪ್ಗಳು ತರಬೇಕಾಗಿತ್ತು. ಅದಕ್ಕೋಸ್ಕರ ಆ ಕ್ಲಿಪ್ಗಳೂ ಒಂದೆರಡು ಪ್ಯಾಕೆಟ್ ತೊಗೊಂಡೆ. ಇದೆಲ್ಲ ತೊಗೊಂಡು ನೋಡಿ ತರಕಾರಿಗಳೆಲ್ಲ ತೊಗೊಂಡು ಬಂದೆ. ಎಲ್ಲ ಬೇಕಾಗಿತ್ತು, ಕ್ಯಾರೆಟು, ಬೀನ್ಸು, ಬದನೆಕಾಯಿ, ಆಮೇಲೆ ಕರ್ಬೇವಿನ ಸೊಪ್ಪು, ಪುದೀನ ಸೊಪ್ಪು, ಇದೆಲ್ಲ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ತೊಗೊಂಡು ಬಂದೆ. ಇನ್ನು ಬೇರೆ ಟೈಮಲ್ಲಿ ಟೈಮ್ ಸಿಗಲ್ಲ, ಸಂಡೇ ಹೊತ್ತು ಏನಾದರೂ ತರಬೇಕು ಅಂದರೆ ತರಿಸ್ಕೊಳೋದು. ಬಂದು ಕೆಲಸ ಎಲ್ಲ ಮಾಡ್ದು. ಸೊ ಅದನ್ನೇನು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ, ಮರ್ತೋಗ್ಬಿಡ್ತು. ಈ ಕೆಲಸ ಮಾಡ್ಬೇಕಾದ್ರೆ ಒಂದೊಂದು ಸತಿ ಕ್ಲಿಪ್ಪಿಂಗೇ ತೊಗೊಳಕ್ಕಾಗಲ್ಲ, ಮರ್ತು ಹೋಗ್ಬಿಡುತ್ತೆ. ಇನ್ನು ನೈಟ್ ಆಗಿತ್ತು, ನೈಟ್ ಎಲ್ಲರದು ಊಟ ಆಗಿ ಕುತ್ಕೊಂಡಿದ್ದು. ಆವಾಗ ಮತ್ತೆ ನನ್ನ ಹಸ್ಬೆಂಡ್ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿದೆ ಅಂತ ಐಸ್ ಕ್ರೀಮ್ ಬುಕ್ ಮಾಡಿದ್ರು. ಹಿಂದಿನ ದಿನವೇ ಸ್ಯಾಟರ್ಡೇ ಹೋಗ್ಬಿಟ್ಟು ನಾವು ಪೋಲಾರ್ ಬಿಯರಲ್ಲಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದಿದ್ದು. ಆದ್ರೂ ಸಹ ನನ್ನ ಹಸ್ಬೆಂಡ್ ಮತ್ತೆ ಬೇಕು ಐಸ್ ಕ್ರೀಮು ತಿನ್ನಬೇಕು ಅನಿಸ್ತಿದೆ ಅಂತ ಅಂದ್ಬಿಟ್ಟು ಮತ್ತೆ ಆರ್ಡರ್ ಮಾಡಿದರು. ಈ ಐಸ್ ಕ್ರೀಮ್ ಏನೋ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಅದಕ್ಕೆ ಆರ್ಡರ್ ಮಾಡಿದ್ರಲ್ವ, ಇವಾಗ ಅದನ್ನು ಸಹ ಕುತ್ಕೊಂಡು ತಿಂತಾ ಇದ್ದೀವಿ. ಇನ್ನು ಐಸ್ ಕ್ರೀಮ್ ಎಲ್ಲ ತಿಂದು ಪಾತ್ರೆ ಎಲ್ಲ ತೊಳೆದು ಮಲಗೋ ಅಷ್ಟೊತ್ತಿಗೆ ಲೇಟ್ ಆಗೋಗ್ಬಿಟ್ಟಿತ್ತು. ಇನ್ನು ಬೆಳಗ್ಗೆ ತಿಂಡಿ ಎದ್ದು ಏನು ನಾನು ತಿಂಡಿ ಮಾಡ್ಕೊಂಡಿಲ್ಲ, ನೈಟೇ ಹೇಳ್ಬಿಟ್ಟಿದ್ದೆ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ. ನೈಟು ಲೇಟಾಗಿ ಮಲ್ಕೊಂಡ್ಬಿಟ್ಟಿದ್ದು. ಒಂದು 2:00, 2:30 ಆಗೋಯ್ತು. ಯಾಕಂದರೆ ಕೆಲಸ ಸ್ಟಾರ್ಟ್ ಮಾಡಿ ನಾವು ಮಧ್ಯಾಹ್ನ ಲೇಟ್ ಆಗೋಯ್ತು. ಇನ್ನು ಮುಗ್ಸೋಕ್ಕೆಲ್ಲ ಲೇಟ್ ಆಯಿತು ಅಂತ ಬೆಳಗ್ಗೆ ಎದ್ದು ನಾನೇನು ತಿಂಡಿ ಏನು ಮಾಡಿರಲಿಲ್ಲ, ಹಂಗೆ ಹೋಗಿದ್ದೆ ಕೆಲಸಕ್ಕೆ. ಇನ್ನು ಕೆಲಸದಿಂದ ಬಂದು ಮತ್ತೆ ಪಾತ್ರೆಗಳೆಲ್ಲ ಎಳ್ಸಿದ್ವಲ್ಲ ನೆನ್ನೆ, ಆ ಪಾತ್ರೆಗಳೆಲ್ಲ ತೊಳ್ಕೊಳ್ಬೇಕಲ್ಲ, ಎಲ್ಲನೂ ಕೆಳಗಡೆನೇ ಇಟ್ಟಿದ್ದೆ. ಆಮೇಲೆ ಬಂದು ಕೆಲಸದಿಂದ ತೊಳ್ಕೊಳೋಣ ಅಂತ ಇನ್ನು ಆ ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಯಾವ್ಯಾವ ಪಾತ್ರೆ ಬೇಡ ಅದನ್ನೆಲ್ಲ ಎತ್ತಿ ಮೂಟೆ ಕಟ್ಟಿಟ್ಬಿಟ್ಟು, ಇನ್ನು ಯಾವ್ದ್ಯಾವ್ದು ಬೇಕು ಅವೆಲ್ಲನೂ ಎತ್ತಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಸೊ ಇವಾಗ ಅದನ್ನೆಲ್ಲ ತೊಳ್ದು ಎಲ್ಲ ಆರಾಕಬೇಕು ಫ್ಯಾನ್ ಗಾಳಿಗೆ ಆರಾಕ್ಬಿಟ್ಟು ಎಲ್ಲ ಒರೆಸ್ಕೊಂಡು ಮತ್ತೆ ಅದನ್ನೆಲ್ಲ ಎತ್ತಿಟ್ಕೊಬೇಕು. ಇನ್ನು ಮೇಲ್ಗಡೆ ಪಾತ್ರೆಗಳದ್ದು ಆಗೋದ್ರೆ ಸಾಕು, ಅರ್ಧ ಕೆಲಸ ಮುಗೀತು ಅಂತ ಅನಿಸುತ್ತೆ. ಇನ್ನು ನಾನು ಕಿಚನ್ದು ಏನೂ ಮುಟ್ಟಿಲ್ಲ, ಬರೀ ಮೇಲ್ಗಡೆ ಇದ್ದಿದ್ದು ಏನೇನು ಎಕ್ಸ್ಟ್ರಾ ಸಾಮಾನೆಲ್ಲ ಮೇಲೆತ್ತಿ ಕಟ್ಟಿಟ್ಬಿಟ್ಟಿದ್ದೆ. ಅದೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಎತ್ತಿಟ್ಕೊಂಡೆ. ಯಾವ್ದಾದ್ರು ಬೇಕೋ ಅದನ್ನೆಲ್ಲ ತೊಳ್ಕೊಂಡು ಎಲ್ಲ ಎತ್ತಿಟ್ಕೋತೀನಿ. ಇವಾಗ ಮತ್ತೆ ಕಿಚನಲ್ಲೂ ಅಷ್ಟೇ, ಮತ್ತೆ ಇವಾಗ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಅದನ್ನು ನಾನು ಇವಾಗಲೇ ಮಾಡಲ್ಲ, ಕಿಚನು ಲಾಸ್ಟಲ್ಲಿ ಮಾಡ್ಕೊತೀನಿ. ಎಲ್ಲ ಮನೆ ಕ್ಲೀನೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಕಿಚನ್ ಕ್ಲೀನ್ ಮಾಡ್ಕೊಳೋದು. ಆಮೇಲೆ ಇದನ್ನೆಲ್ಲ ಮತ್ತೆ ಆರ್ಗನೈಸ್ ಮಾಡಬೇಕು ಕಿಚನ್ನ, ಎಲ್ಲ ಏನೇನು ಬೇಕು ಅಂತ ಅದನ್ನ ಇಟ್ಕೊಳ್ಬೇಕು. ಮತ್ತು ಹಳೇದಾಗಿರೋದನ್ನೆಲ್ಲ ಇದು ಮಾಡಿಬಿಟ್ಟು ಹೊಸದೆಲ್ಲ ಇಟ್ಕೊತೀನಿ. ಇವಾಗ ಏನೇನು ಎತ್ತಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಇಟ್ಕೋತೀನಿ. ಇದು 2 ದಿನ ಆಯಿತು, ಒಂದು ಸಂಡೇ ಮತ್ತು ಮಂಡೇ ಇದನ್ನೆಲ್ಲ ತೊಳ್ಕೊಂಡೆ. ಇನ್ನು ಮಂಡೇ ಇದೆಲ್ಲ ಮುಗಿಸಿ ಮೇಲ್ಗಡೆ ಎಲ್ಲ ಜೋಡಿಸಿಟ್ಬಿಟ್ಟು ಮಂಡೇ ಇನ್ನಿಷ್ಟ ಆಯಿತು. ಇನ್ನು ನೆಕ್ಸ್ಟ್ ಡೇ ನೈಟಿಂದ ಎಲ್ಲ ಶುರು ಮಾಡಬೇಕು ಬೇರೆ ಬೇರೆ ಕೆಲಸಗಳು. ನಿಮ್ಮ ಮನೇಲೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ಏನೇನು ಮಾಡಿದ್ರಿ? ಮನೆ ಕ್ಲೀನಿಂಗ್ ಎಲ್ಲ ಆಯಿತಾ ಅಂತ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಮುಗಿಸ್ಕೊಂಡು ಬಿಟ್ಟಿರ್ತಾರೆ ಬೇಗ. ಇನ್ನು ಕೆಲ್ಸಕ್ಕೆ ಹೋಗೋರು ಪಾಪ ಬಂದು ಮಾಡ್ಕೊಳ್ಬೇಕಲ್ಲ, ಒಬ್ರೊಬ್ರಿಗೆ ಹೆಲ್ಪ್ ಮಾಡೋರು ಇರ್ತಾರೆ, ಒಬ್ರೊಬ್ರಿಗೆ ಮಾಡೋರು ಇರೋದಿಲ್ಲ, ಅವರೇ ಮಾಡ್ಕೊಳ್ಬೇಕು. ಆದರೆ ನಮ್ಮ ಮನೇಲಿ ಹಾಗಲ್ಲ, ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಸೊ ಎಲ್ಲರೂ ಇರೋದ್ರಿಂದ ಒಂದು ಸ್ವಲ್ಪ ಬೇಗ ಆಗುತ್ತೆ ಕೆಲಸ, ಮತ್ತು ಈಸಿನೂ ಸಹ ಆಗುತ್ತೆ. ನಾನು ಕೆಲಸದಿಂದ ಬಂದಮೇಲೆ ನಾನೊಂದು ಸ್ವಲ್ಪ ಮಾಡ್ತಾಯಿರ್ತೀನಿ. ಅಷ್ಟರಲ್ಲಿ ನನ್ನ ಮೈದ್ನ ಬರ್ತಾರೆ, ಅವರು ಸಹ ನನಗೆ ಹೆಲ್ಪ್ ಮಾಡ್ತಾರೆ. ಅವ್ರ ಮೇಲೆಲ್ಲ ಹತ್ತಿ ಎಲ್ಲ ಇಳ್ಕಿ ಎಲ್ಲ ಕೊಡ್ತಾರೆ. ಸೊ ಆವಾಗ ನಾವಿಬ್ಬರೂ ಮಾಡ್ಕೊತೀವಲ್ವ, ಅದಕ್ಕೋಸ್ಕರ ನಮಗೇನು ಅಷ್ಟೊಂದು ಸ್ಟ್ರೆಸ್ ಅನಿಸಲ್ಲ. ದಿನ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ನಮಗೂ ಸಹ ಸುಸ್ತು ಆಯಾಸ ಅನ್ನೋದು ಆಗೋದಿಲ್ಲ. ಒಂದು ಸ್ವಲ್ಪ ಆವಾಗವಾಗ ಮಾಡ್ಕೊತಾ ಇರಬೇಕು. ಒಂದೇ ದಿನ ಎಲ್ಲ ಮಾಡ್ಕೊಳೋದ್ಕಿಂತ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬೇಕು. ನೋಡಿ ಇವಾಗೆಲ್ಲ ಆರಕ್ಕೆ ಇಟ್ಟಿದ್ನಲ್ಲ, ಸೊ ಇವಾಗೆಲ್ಲ ಒರೆಸಿ ಎಲ್ಲ ಎತ್ತಿಟ್ಕೊಂಡೆ. ನೋಡಿ ಅದು ಒಂದು ರೌಂಡ್ ಪಾತ್ರೆ ಆದಮೇಲೆ ಇದು 2ನೇ ರೌಂಡ್ ಪಾತ್ರೆ, ಅದೆಲ್ಲ ಒರೆಸಿಟ್ಕೊಂಡು ನೋಡಿ ಮೇಲ್ಗಡೆ ಎಲ್ಲ ಜೋಡಿಸಾಯಿತು. ಇದೆಲ್ಲ ಜೋಡಿಸ್ಕೊಂಡ್ಮೇಲೆ ಇನ್ನು ಅಷ್ಟೇ, ಅವತ್ತು ಇನ್ನೇನು ಕೆಲಸ ಮಾಡ್ಕೊಂಡಿಲ್ಲ. ಇದೆಲ್ಲ ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಟೈಮ್ ಆಗೋಯಿತು. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡಿದೆ.
ಇದು ಕಿಚನಲ್ಲೆಲ್ಲ ಕ್ಲೀನ್ ಮಾಡಿ ಆಯ್ತಲ್ಲ, ಇವಾಗ ರೂಮಿಗೆ ಬಂದು ರೂಮಲ್ಲಿ ಮೇಲ್ಗಡೆ ಎಲ್ಲ ಏನೇನಿತ್ತು ಅದನ್ನೆಲ್ಲ ತೆಗಿತಾ ಇದ್ದೆ. ನನ್ನ ಮೈದನ ಬಂದು ತೆಗಿತಾರೆ ಮಿಕ್ಕಿದೆಲ್ಲ. ಇವಾಗ ನನಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ತೆಗಿಯೋಣ, ಆಮೇಲೆ ಅವ್ರು ಬಂದಮೇಲೆ ಮಿಕ್ಕಿದೆಲ್ಲ ತೆಕ್ಕೋತಾರೆ. ಅಲ್ಲಿವರೆಗೂ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ಅಂತ. ಸೊ ನಾನು ಕೂಡ ಕೆಲ್ಸಕ್ಕೆ ಹೋಗಿ ಬಂದು ಇವಾಗ ಎಲ್ಲನೂ ಕೂಡ ತೆಗಿತಾ ಇದ್ದೀವಿ. ನಾನು ನಮ್ಮ ಅತ್ತೆ ಸೇರಿಕೊಂಡು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವಾಗೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀವಿ. ನೋಡಿ ಇವಾಗೆಲ್ಲ ಮೇಲ್ಗಡೆಯಿಂದ ಇಷ್ಟು ಪಾತ್ರೆನೆಲ್ಲ ಇಳಿಸಿದಾಯಿತು. ಇನ್ನು ಈ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಟೆ. ಇನ್ನು ಆವಾಗಿಂದ ಟಮಟೆ ಸೌಂಡ್ ಬರ್ತಾಯಿತ್ತು. ಏನು ಅಂತ ಆಚೆ ಹೋಗಿ ನೋಡಿದ್ರೆ ದೇವ್ರು ಕಟ್ಸಿದ್ರು ನಮ್ಮ ಪಕ್ಕದ ಬಿಲ್ಡಿಂಗ್ ಅವರು. ಸೊ ಆ ದೇವ್ರು ಬಂದಿತ್ತು, ನೋಡ್ತಾ ನಿಂತಿದ್ದು ಅಷ್ಟೇ. ಇವತ್ತಿನ ಬ್ಲಾಗು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.